ನಾಡಪ್ರಭು ಕೆಂಪೇಗೌಡರು ಯಲಹಂಕದಿಂದ ಪ್ರಾರಂಭ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ರು. ವಿಜಯನಗರದ ಸಾಮಂತರಾಗಿದ್ರು. ಇವತ್ತು ವಿಶ್ವವಿಖ್ಯಾತವನ್ನ ಗಳಿಸಲಿಕ್ಕೆ ನಾಡಪ್ರಭು ಕೆಂಪೇಗೌಡರು ಅಂತೇಳಿ ಅನೇಕ ಇತಿಹಾಸ ತಜ್ಞರು ಕೂಡ ಹೇಳ್ತಾರೆ, ಮಾತಾಡ್ತಾರೆ. ಕೆಂಪೇಗೌಡರ ಜಯಂತಿಯನ್ನ ಬರೀ ಯಲಹಂಕದಲ್ಲ, ಬೆಂಗಳೂರಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನ ಆಚರಣೆಯನ್ನ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ. ನಾವೆಲ್ಲ ಹೇಳ್ತಕ್ಕಂಥದ್ದು ಒಂದೇನೆ, ಕೃಷ್ಣಣ್ಣವರ ಅಧ್ಯಕ್ಷರಿಗೆ ಮತ್ತೆ ಹಿರಿಯ ಸಚಿವರಾಗಿದ್ದಂಥವ್ರು, ಈ ಭಾಗದ ಸಂಸದರು ಇಬ್ರು ಕೂಡ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾವೆಲ್ಲ ನಾಯಕರುಗಳು ಕೂಡ ನೀವು ತೋರಿಸ್ತಕ್ಕಂಥ ದಾರಿಯಲ್ಲಿ ನಡೀತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರ ಕೊಟ್ಟಂತ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟು ಬಂದಿರತಕ್ಕಂಥ ತಮ್ಗೆಲ್ಲರೂ ಕೂಡ ಒಕ್ಕಲಿಗ ಸಂಘದ ವತಿಯಿಂದ ತಮ್ಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಇದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಮತ್ತೆ ಪದೇ ಪದೇ ಹೇಳ್ತಾನೆ, ಎಲ್ಲ ಸಮುದಾಯಗಳು ಒಗ್ಗೂಡಿ ಜಯಂತಿಯನ್ನು ಹಬ್ಬದ ವಾತಾವರಣದ ರೀತಿಯಲ್ಲಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ವೇದಿಕೆ ಬಿಡ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ನನ್ನ ವಂದನೆಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಕೆಂಪೇಗೌಡ.